ಎವ್ರಿಬಡಿ, ಸಮರ್ಥ್ ಭಾರತ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇದು ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂಡ್ ಮೊಬಿಲಿಟಿ, ಸಾಮಾಜಿಕ ಸ್ತರ ವಿನ್ಯಾಸ ಮತ್ತು ಸಾಮಾಜಿಕ ಚಲನೆಗೆ ಸಂಬಂಧಿಸಿದ ಎರಡನೇ ಸೆಷನ್. ಇದು ನಮ್ಮ ಮ್ಯಾಂಗ್ಳೂರ್ ಯೂನಿವರ್ಸಿಟಿಯ ಸೆಕೆಂಡ್ BA ಕೋರ್ಸ್ ಕಾಂಟೆಂಟ್ ಗೆ ಸಂಬಂಧಿಸಿದ್ದು. ಅದಲ್ಲದೆ ಈ ಟಾಪಿಕ್ ಏನಿದೆ ಇದು ಕೇವಲ ನಮ್ಮ BA ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಪೋಸ್ಟ್ ಗ್ರಾಜುಯೇಷನ್ ವಿದ್ಯಾರ್ಥಿಗಳಿಗೂ ಹಾಗೆಯೇ UPSC KS ಪರೀಕ್ಷೆಗಳಲ್ಲಿ ತಮ್ಮ ಪ್ರಬಂಧಕ್ಕೂ ಹಾಗೂ UPSC ಸೋಶಿಯಾಲಜಿ ತೆಗೆದುಕೊಂಡಂತ ನಮ್ಮ ಅಂದ್ರೆ ಆಪ್ಷನಲ್ ಸಬ್ಜೆಕ್ಟ್ ತೆಗೆದುಕೊಂಡಂತ ನಮ್ಮ ಸ್ಟೂಡೆಂಟ್ಸ್ ಗಳಿಗೂ ಕೂಡ ಖಂಡಿತವಾಗಿ ಈ ಕಾಂಟೆಂಟ್ ಹೆಲ್ಪ್ ಆಗಬೇಕಿದೆ. ಇವತ್ತಿನ ಸೆಷನ್ ಅಲ್ಲಿ ಯೂನಿಟ್ 1ಕ್ಕೆ ಸಂಬಂಧಿಸಿದ ಫಾರ್ಮ್ಸ್ ಆಫ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್. ಈಗ ಆಲ್ರೆಡಿ ನಾವು ಒಂದು ವಿಡಿಯೋ ಮಾಡಿದ್ದೇವೆ, ಸಾಮಾಜಿಕ ಸ್ತರ ವಿನ್ಯಾಸ ಅಂದ್ರೆ ಏನು, ಅದರ ಗುಣಲಕ್ಷಣಗಳ ಬಗ್ಗೆ ಈಗ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೇವೆ. ಈಗ ಸಾಮಾಜಿಕ ಸ್ತರ ವಿನ್ಯಾಸದ ಬೇರೆ ಬೇರೆ ರೂಪಗಳು, ಅದು ಫಾರ್ಮ್ಸ್ ಆಫ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್, ಅದನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ಲಿಕ್ಕಿದ್ದೇವೆ. ಯೂನಿಟ್ 1B deals with forms of social stratification, or in Kannada we call it as ಸಾಮಾಜಿಕ ಸ್ತರ ವಿನ್ಯಾಸದ ಅಥವಾ ಸ್ತರ ವ್ಯವಸ್ಥೆಯ ಬೇರೆ ಬೇರೆ ರೂಪಗಳು. ಈಗ social stratification, as you all know, refers to the arrangement of groups of people in a given society based on evaluation of their social characteristics such as occupation, status, income, etc. And the arrangement of social groups has various functions in a given society, like organization in an organization, like division of labor and the distribution of resources and privileges. And one of the basic characteristics of social stratification is that it can be found in diverse forms in different societies. The ಸಾಮಾಜಿಕ ಸ್ತರ ವಿನ್ಯಾಸ ಅಂತ ಹೇಳಿದ್ರೆ ಬೇಸಿಕ್ ಆಗಿ ಜನರನ್ನು ಸಮಾಜದಲ್ಲಿ ಅವರವರ ಅರ್ಹತೆ, ಅವರವರ ಉದ್ಯೋಗ, ಅವರ ಅಂತಸ್ತು, ಆದಾಯ ಇದಕ್ಕೆ ಅನುಗುಣವಾಗಿ ಅವರನ್ನು ಒಂದು ರೀತಿಯ ಸ್ತರದಲ್ಲಿ ಅವರನ್ನು ಸಾಮೂಹೀಕರಣ ಮಾಡುವಂಥದ್ದು. ಓಕೆ, ಇದು ಎಲ್ಲ ಒಂದು ರೀತಿಯ ಸಮಾಜಗಳಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಕಾಣಬಹುದು ಅಂತ ಇದು ಹೇಳುವಂಥದ್ದು. ಇಲ್ಲಿ ನೋಡಬಹುದು ನಾವು ಸಾಮಾಜಿಕ ಶ್ರೇಣೀಕರಣ ಅಥವಾ ಸ್ತರ ವಿನ್ಯಾಸ ಅಂತ ಹೇಳುವಂಥದ್ದು ಒಂದು ನಿರ್ದಿಷ್ಟ ಸಮಾಜದಲ್ಲಿನ ಜನರ ಗುಂಪುಗಳ ಒಂದು ವ್ಯವಸ್ಥೆಯನ್ನು ಅವರ ಸಾಮಾಜಿಕ ಗುಣಲಕ್ಷಣಗಳಾದ ಉದ್ಯೋಗ, ಸ್ಥಾನಮಾನ, ಆದಾಯ ಇತ್ಯಾದಿಗಳ ಆಧಾರದಲ್ಲಿ ಮಾಡುವಂತಹ ಒಂದು ಮೌಲ್ಯಮಾಪನವನ್ನು ಸೂಚಿಸುತ್ತದೆ. ಹಾಗೂ ಸಾಮಾಜಿಕ ಗುಂಪುಗಳ ವ್ಯವಸ್ಥೆಯು ನಿರ್ದಿಷ್ಟ ಸಮಾಜದಲ್ಲಿ ಕಾರ್ಮಿಕ ವಿಭಜನೆಯ ಸಂಘಟನೆಯಂತಹ ವಿವಿಧ ಕಾರ್ಯಗಳನ್ನು ಕೂಡ ಹೊಂದಿದೆ ಮತ್ತು ಸಂಪನ್ಮೂಲಗಳು ಮತ್ತು ಸವಲತ್ತುಗಳ ವಿತರಣೆ ಇದನ್ನು ಕೂಡ ಅದು ಒಳಗೊಂಡಿರ್ತದೆ. ಸಾಮಾಜಿಕ ಶ್ರೇಣೀಕರಣದ ಒಂದು ಬಹುಮುಖ್ಯ ಗುಣಲಕ್ಷಣ ಎಂದರೆ ಅದು ವಿವಿಧ ಸಮಾಜಗಳಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಅದು ಕಂಡುಬರುವಂಥದ್ದು. ಇವತ್ತಿನ ಈ ಸೆಷನ್ ಅಲ್ಲಿ ಈ ಫಾರ್ಮ್ಸ್ ಆಫ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅನ್ನು ನಾವು ಅಧ್ಯಯನ ಮಾಡ್ಲಿಕ್ಕಿದ್ದೇವೆ. ಯಾವ್ಯಾವ ರೂಪಗಳಲ್ಲಿ ನಾವು ಇದನ್ನು ಕಾಣ್ತೇವೆ ಅಂತ ಹೇಳುವಂಥದ್ದು. ಮೊದಲನೇದು, the very first and the very ancient form of social stratification is slavery or ಗುಲಾಮಗಿರಿ ಅಂತ ನಾವು ಹೇಳ್ತೇವೆ. slavery ಅಂದ್ರೆ ಏನು? Slavery is an extreme form of inequality in which some human beings are regarded as property items or belonging to another individual or social group. Slaves had no civil or property rights. Even the marriage of two slaves was not considered legally binding. The legal conditions of slave ownership have varied from society to society and from time to time. But a slave could always be bought and sold like a commodity. Thus, it has taken different forms depending in part on the particular economic use to which the slaves have been put. ಗುಲಾಮಗಿರಿ ಅಂತ ಹೇಳಿದ್ರೆ ಒಂದು ಬಹಳಷ್ಟು ಅನಿಷ್ಟ ರೀತಿಯ ಒಂದು ಸಾಮಾಜಿಕ ಅಸಮಾನತೆಯ ಒಂದು ವಿಧವಾಗಿದ್ದು, ಇಲ್ಲಿ ಮನುಷ್ಯರನ್ನು ಒಂದು ರೀತಿ ಪ್ರಾಪರ್ಟಿ ಐಟಮ್ಸ್ ಆಗಿ, ಒಂದು ರೀತಿ ವಸ್ತುಗಳ ರೂಪದಲ್ಲಿ ಅವರನ್ನು ಕನ್ಸಿಡರ್ ಮಾಡ್ತಾರೆ. ಹಾಗೂ ಇವರಿಗೆ ಯಾವುದೇ ರೀತಿಯ ನಾಗರಿಕ ಅಥವಾ ಆಸ್ತಿಯ ಹಕ್ಕುದಾರಿಕೆ ಇಲ್ಲ. ಇನ್ಫ್ಯಾಕ್ಟ್ ಮದುವೆಗೆ ಸಂಬಂಧಿಸಿದಾಗಿ ಕೂಡ ಇವರಿಗೆ ಯಾವುದೇ ರೀತಿಯ ಹಕ್ಕು ಬಾಧ್ಯತೆಗಳು ಕೂಡ ಇರಲಿಲ್ಲ. ಹಾಗೂ ಈ ಗುಲಾಮರನ್ನು ಓನ್ ಮಾಡ್ತಾ ಇದ್ದಂತಹ ಸಮೂಹಗಳು ಅಥವಾ ಶ್ರೀಮಂತರು ಹೆಚ್ಚಾಗಿ ಅವರನ್ನು ಕೊಂಡುಕೊಳ್ತಾ ಇದ್ರು, ಹೆಚ್ಚು ದುಡ್ಡು ಕೊಟ್ಟು ಅಂದ್ರೆ ಪರ್ಚೇಸ್ ಮಾಡ್ತಾ ಇದ್ರು, ಅಂದ್ರೆ ಒಂದು ರೀತಿ ಕಮಾಡಿಟಿ ರೀತಿಯಲ್ಲಿ. ಹಾಗೂ ಗುಲಾಮಗಿರಿಗೆ ಸಂಬಂಧಿಸಿದಾಗಿ ನಮ್ಮ ವಿಶ್ವದ ಬೇರೆ ಬೇರೆ ಪ್ರದೇಶಗಳಲ್ಲಿ ಅದು ಬೇರೆ ಬೇರೆ ಸ್ವರೂಪಗಳಲ್ಲೂ ಕೂಡ ಕಾಣಬಹುದು. In ancient Greek, for example, the slaves were recognized as forms of investment which are acquired through conquest and trade to only well-to-do citizens. For example, slaves were the chief source of labor in small factories and goods were produced from shoes to armor, etc. by the rich Athenians. ಅಂದ್ರೆ
ಈ ಗುಲಾಮರು ಅಂತ ಹೇಳುವಂತವರು ಒಂದು ರೀತಿಯ ಬಂಡವಾಳ ಇದ್ದ ಹಾಗೆ ಕೆಲವು ಶ್ರೀಮಂತರಿಗೆ. ಸೊ ಹೆಚ್ಚಾಗಿ ಒಂದು ಹೊಸ ರೀತಿಯ ಪ್ರದೇಶವನ್ನು ಅವರು ವಶಪಡಿಸಿಕೊಂಡಾಗ ಅಲ್ಲಿಯ ಜನರನ್ನು ಹೆಚ್ಚಾಗಿ ತಮ್ಮ ಗುಲಾಮರನ್ನಾಗಿ ಮಾಡ್ಕೊಳ್ತಾ ಇದ್ರು. ಹಾಗೂ ಎಲ್ಲಾ ಒಂದು ರೀತಿ ಅವರ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವುದರಿಂದ ಹಿಡಿದು ಅವರ ಮನೆ ವಾರ್ತೆಗಳನ್ನು ಮಾಡುವುದರಿಂದ ಹಿಡಿದು ಎಲ್ಲಾ ರೀತಿಯ ಕೆಲಸಗಳಿಗೂ ಕೂಡ ಅವರನ್ನು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ರು. ಸೊ ಇದು ಗುಲಾಮಗಿರಿಯ ಬಗ್ಗೆ. ಸೊ ಆಗ್ಲೇ ಹೇಳಿದಾಗೆ ಇದೊಂದು ಅಸಮಾನತೆಯ ಒಂದು ತೀವ್ರ ಸ್ವರೂಪವಾಗಿರುವಂತದ್ದು. ಇದರಲ್ಲಿ ಮಾನವರನ್ನು ಆಸ್ತಿಯ ವಸ್ತುಗಳು ಅಂತ ಹೇಳಿ ಪರಿಗಣಿಸ್ತಾರೆ. ಅವರಿಗೆ ಯಾವುದೇ ರೀತಿಯ ನಾಗರಿಕ ಅಥವಾ ಆಸ್ತಿಯ ಹಕ್ಕು ಇರಲಿಲ್ಲ. ಇಬ್ಬರು ಗುಲಾಮರ ವಿವಾಹ ಕೂಡ ಕಾನೂನುಬದ್ಧವಾಗಿ ಪರಿಗಣಿಸಲಾಗ್ತಾ ಇರಲಿಲ್ಲ. ಗುಲಾಮರನ್ನು ಯಾವಾಗ್ಲೂ ಕೂಡ ಖರೀದಿಸಬಹುದು ಮತ್ತು ತಮ್ಗೆ ಬೇಡ ಅಂತ ಹೇಳಿದ್ರೆ ಇನ್ನೊಬ್ಬರಿಗೆ ಮಾರಾಟ ಮಾಡಬಹುದಿತ್ತು. ಪುರಾತನ ಗ್ರೀಕ್ ನಲ್ಲಿ ಗುಲಾಮರನ್ನು ಹೂಡಿಕೆಯ ರೂಪಗಳೆಂದು ಕೂಡ ಗುರುತಿಸಲಾಗ್ತಾ ಇತ್ತು. ವಿಜಯ ಮತ್ತು ವ್ಯಾಪಾರದ ಮೂಲಕ ಕೆಲವು ಸಲ ಗುಲಾಮರನ್ನು ಸ್ವಾಧೀನಪಡಿಸಿಕೊಳ್ತಾ ಇದ್ರು. ಉದಾಹರಣೆಗೆ ಗುಲಾಮರು ಸಣ್ಣ ಕಾರ್ಖಾನೆಗಳಲ್ಲಿ ಕಾರ್ಮಿಕರ ಒಂದು ಕೆಲಸಕ್ಕೆ ಮುಖ್ಯ ಮೂಲವಾಗಿದ್ದಾರೆ. ಶ್ರೀಮಂತ ಅಥೇನಿಯರು ಗುಲಾಮರ ಮೂಲಕ ಶೂಗಳಿಂದ ರಕ್ಷಾ ಕವಚದವರೆಗೆ ಸರಕುಗಳನ್ನೆಲ್ಲ ಅವರು ಉತ್ಪಾದಿಸ್ತಾ ಇದ್ರು. ಸೊ ಈ ರೀತಿ ಗುಲಾಮಗಿರಿಯನ್ನು ಅಥವಾ ಗುಲಾಮರನ್ನು ತಮ್ಮ ಎಲ್ಲಾ ಒಂದು ರೀತಿಯ ಬಳಕೆಗೆ ಶ್ರೀಮಂತರು ಬಳಸ್ತಾ ಇದ್ರು. ಸೊ ಈ ಗುಲಾಮಗಿರಿ ಅಂತ ಹೇಳುವಂತ ಕಾನ್ಸೆಪ್ಟ್ ಅಥವಾ ಸ್ಲೇವರಿ ಅಂತ ಹೇಳುವಂತ ಕಾನ್ಸೆಪ್ಟ್ ವಿಶ್ವದೆಲ್ಲೆಡೆ ಕಾಣ್ತಾ ಇತ್ತು. ಆದ್ರೆ ಅದರ ರೂಪ ಬೇರೆ ಬೇರೆ ಆಗ್ತಾ ಇತ್ತು. ಸೊ ಒಟ್ಟಾರೆಯಾಗಿ ಹೇಳ್ಬೋದು ಅಂತ ಹೇಳಿದ್ರೆ ಗುಲಾಮಗಿರಿ ಅಥವಾ ಸ್ಲೇವರಿ ಎಂಬುದು ಕೂಡ ಒಂದು ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಥವಾ ಸಾಮಾಜಿಕ ಶ್ರೇಣೀಕರಣದ ಒಂದು ರೂಪ ಆಗಿತ್ತು. ಈಗ ಎರಡನೇದು ದ ಎಸ್ಟೇಟ್ ಸಿಸ್ಟಮ್. ಇದು ಎರಡನೇ ರೂಪ, ಅದು ಫಸ್ಟ್. ಸೊ ಎಸ್ಟೇಟ್ ಸಿಸ್ಟಮ್ ಅಂತ ಹೇಳಿದ್ರೆ ಇಟ್ ಇಸ್ ಆಲ್ಸೋ ಕಾಲ್ಡ್ as a feudal system. It was a hierarchical structure that dominated the European society during the Middle Ages and in the early modern period. This system defined the social and economic relationships between different classes of people. Here's an overview of the estate system in Europe. ಸೊ ಈ ಫ್ಯೂಡಲ್ ಸಿಸ್ಟಮ್ ಅಥವಾ ಉಳಿಗಮಾನ್ಯ ಪದ್ಧತಿ ಅಂತ ಹೇಳುವಂತ ಈ ಪದ್ಧತಿ ಏನಿದೆ, ಇದು ಕೂಡ ಅಷ್ಟೇ ಹೆಚ್ಚು ಕಡಿಮೆ ಈ ನಮ್ಮ ಐರೋಪ್ಯ ರಾಷ್ಟ್ರ ಅಥವಾ ಐರೋಪ್ಯ ಸಮಾಜಗಳಲ್ಲಿ ಇದು ಹೆಚ್ಚುವರಿಯಾಗಿ ಮಧ್ಯಕಾಲೀನ ಯುಗಗಳಲ್ಲಿ ಮತ್ತು ಆಧುನಿಕ ಪೂರ್ವ ಭಾಗಗಳಲ್ಲಿ ಇದನ್ನು ಹೆಚ್ಚಾಗಿ ಕಾಣ್ತಾ ಇತ್ತು. ಹಾಗೂ ಇಲ್ಲಿ ಕೂಡ ಅಷ್ಟೇ ಈ ಒಂದು ಎಸ್ಟೇಟ್ ಸಿಸ್ಟಮ್ ಅಂತ ಹೇಳುವಂತಹ ಸಿಸ್ಟಮ್ ಇದೆಯಲ್ಲ, 3 ರೀತಿಯ ಒಂದು ವರ್ಗಗಳನ್ನು ಹೊಂದಿತ್ತು. ಸೊ ಫಸ್ಟ್ ಸಿಸ್ಟಮ್ ಅಲ್ಲಿ ಯಾರಿದ್ರು ಅಂತ ಹೇಳಿದ್ರೆ ಇವರ ಸಂಖ್ಯಾತ್ಮಕವಾಗಿ ಇವರು ತುಂಬಾ ಕಡಿಮೆ ಇದ್ರು ಕೂಡ ಇವರು ತುಂಬಾ ಪ್ರಾಬಲ್ಯತೆಯನ್ನು ಅನುಭವಿಸ್ತಾ ಇದ್ರು. ಇವರೇ ಕ್ಲರ್ಜಿ ಅಂತ ಹೇಳಿಬಿಟ್ಟು. ಸೊ ಕ್ಲರ್ಜಿ ಅಂತ ಹೇಳಿದ್ರೆ ಯಾರೆಲ್ಲ ಇದರಲ್ಲಿ ಒಳಗೊಳ್ತಾ ಇದ್ರು ಅಂತ ಹೇಳಿದ್ರೆ ಪ್ರೀಸ್ಟ್ಗಳು, ಚರ್ಚ್ನ ಬಿಷಪ್ಗಳು ಮತ್ತು ಧಾರ್ಮಿಕ ಮುಖಂಡರು, ಚರ್ಚಿನ ಅಧಿಪತ್ಯಕ್ಕೆ ಬರುವಂತಹ ಹೆಚ್ಚಿನವರೆಲ್ಲ ಈ ಕ್ಲರ್ಜಿ ಬಳಗಕ್ಕೆ ಬರ್ತಾ ಇದ್ರು. ಸೊ ಇವರಿಗೆ ಏನೆಲ್ಲ ಕೆಲವೆಲ್ಲ ಒಂದು ರೀತಿಯ ಪ್ರಾಮುಖ್ಯತೆ ಅಥವಾ ಪ್ರಿವಿಲೇಜಸ್ ಇತ್ತು. ಇವರಿಗೆ ರಾಜ್ಯಕ್ಕೆ ಅಥವಾ ದೇಶಕ್ಕೆ ಆ ಸಮಾಜಕ್ಕೆ ಕಟ್ಟುವಂತ ತೆರಿಗೆಗಳಿಂದೆಲ್ಲ ವಿನಾಯಿತಿ ಇರ್ತಿತ್ತು ಮತ್ತು ಹೆಚ್ಚುವರಿಯಾಗಿ ಭೂಮಿ ಸಂಪತ್ತನ್ನು ಶೇಖರಣೆ ಮಾಡ್ಲಿಕ್ಕೆ ಇವರಿಗೆ ಅವಕಾಶ ಇತ್ತು. ಒಂದು ಕಡೆ ತೆರಿಗೆ ಪಾವತಿ ಮಾಡ್ಲಿಕ್ಕೆ ಅವರಿಗೆ ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲ, ಅಂದ್ರೆ ದೇ ಎಕ್ಸೆಂಪ್ಟೆಡ್ ಫ್ರಮ್ ಎನಿ ಟ್ಯಾಕ್ಸ್, ತೆರಿಗೆಯಿಂದ ವಿನಾಯಿತಿ ಅವರಿಗಿತ್ತು. ಹಾಗೂ ಭೂ ಮತ್ತು ಬೇರೆ ಬೇರೆ ರೀತಿಯ ಆಸ್ತಿಗಳನ್ನು ಎಕ್ವೈರ್ ಮಾಡ್ಲಿಕ್ಕೂ ಕೂಡ ಅವರಿಗೆ ಅಷ್ಟೇ ರೀತಿಯ ಪ್ರಿವಿಲೇಜ್ ಇತ್ತು. Responsibilities. They were provided religious services and often played roles in education and healthcare. ಸೊ ಧಾರ್ಮಿಕ ರೀತಿಯ ಸೇವೆಗಳ ಜೊತೆಯಾಗಿ ಇವರಿಗೆ ಶಿಕ್ಷಣ, ಆರೋಗ್ಯ ಮತ್ತು ರಾಜಕೀಯ ವ್ಯವಸ್ಥೆಗಳಲ್ಲೂ ಕೂಡ ಇವರ ಆಧಿಪತ್ಯ ಅಥವಾ ಇವರ ಇನ್ಫ್ಲೂಯೆನ್ಸ್ ತುಂಬಾನೇ ಸ್ಟ್ರಾಂಗ್ ಆಗಿತ್ತು. ಸೊ ಈ ಕ್ಲರ್ಜಿ ಅಂತ ಹೇಳುವಂತ ಈ ಎಸ್ಟೇಟ್ ನ ಈ ಮೊದಲನೇ ವರ್ಗ ಇದೆಯಲ್ಲ, ತುಂಬಾನೇ ಪ್ರಾಬಲ್ಯ ಅಥವಾ ಇನ್ಫ್ಲೂಯೆನ್ಷಿಯಲ್ ಆಗಿಂತ ವರ್ಗ ಅಂತ ನಾವು ಹೇಳ್ಬೋದು. I think so it is there in the ಅದನ್ನೇ ಉಳಿಗಮಾನ ಪದ್ಧತಿ ಅಂತ ನಾವು ಹೇಳುವಂಥದ್ದು. ಎಸ್ಟೇಟ್ ವ್ಯವಸ್ಥೆಯ ಮೊದಲನೆಯ ಆ ಒಂದು ಪದ್ಧತಿ ಏನಿದೆ ಅದನ್ನೇ ನಾವು ಆ ಉಳಿಗಮಾನ ಪದ್ಧತಿಯ ಮೊದಲನೇ ಎಸ್ಟೇಟ್ ಅನ್ನೇ ನಾವು ಕ್ಲರ್ಜಿ ಅಂತ ಹೇಳುವಂಥದ್ದು. ಓಕೆ, ಸೊ ಇದರಲ್ಲಿ 3 ಎಸ್ಟೇಟ್ ಗಳಲ್ಲಿ ಅದರಲ್ಲಿ ಆ ಕ್ಲರ್ಜಿ ಅಂತ ಹೇಳುವಂತ ಮೊದಲ ಎಸ್ಟೇಟ್ ಅಥವಾ ಫಸ್ಟ್ ಎಸ್ಟೇಟ್ ಅಲ್ಲಿ ಕ್ಲರ್ಜಿ ಅವರ ಪಾತ್ರ ಅಥವಾ ಪಾದ್ರಿಗಳ ಪಾತ್ರ ತುಂಬಾನೇ ಸ್ಟ್ರಾಂಗ್ ಆಗಿರ್ತದೆ. ಪಾದ್ರಿಗಳು, ಬಿಷಪ್ಗಳು, ಚರ್ಚ್ ನ ಧಾರ್ಮಿಕ ಮುಖಂಡರು ಸೇರಿದಂತೆ ಈ ಪಾದ್ರಿಗಳ ಧಾರ್ಮಿಕ ಅಧಿಕಾರವನ್ನು ಅತ್ಯಂತವಾಗಿ ಅವರು ಹೊಂದಿದ್ರು ಹಾಗೂ ಚರ್ಚ್ ಅನ್ನು ಅವರು ನಿರ್ವಹಿಸ್ತಾ ಇದ್ರು. ಆಗ್ಲೇ ಹೇಳಿದಾಗೆ ಇವರಿಗೆ ಅನೇಕ ತೆರಿಗೆಗಳಿಂದ ವಿನಾಯಿತಿ ಇತ್ತು ಹಾಗೂ ಭೂಮಿ ಮತ್ತು ಸಂಪತ್ತನ್ನು ಕೂಡ ಹೊಂದ್ಕೊಳ್ಳಿಕ್ಕೆ ಅವರಿಗೆ ಬಹಳಷ್ಟು ಅವಕಾಶಗಳಿತ್ತು. ಅವರು ಧಾರ್ಮಿಕ ಸೇವೆಯನ್ನು ಒದಗಿಸುವ ಜೊತೆಯಲ್ಲಿ ಶಿಕ್ಷಣ, ಆರೋಗ್ಯ ರಕ್ಷಣೆಯ ಪಾತ್ರ ಮತ್ತು ರಾಜ್ಯ ನಿರ್ವಹಣೆಯ ರಾಜಕೀಯ ಹಸ್ತಕ್ಷೇಪದಲ್ಲೂ ಕೂಡ ಅವರಿಗೆ ಬಹಳಷ್ಟು ಪಾಲಿತ್ತು ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇದು ಮೊದಲನೇ ಎಸ್ಟೇಟ್. ಪ್ಲೀಸ್ ರಿಮೆಂಬರ್, ನಾವೀಗ
ಎಸ್ಟೇಟ್ ಸಿಸ್ಟಮ್ ನ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಅದನ್ನು ಶಾರ್ಟ್ ಆಗಿ ಫಸ್ಟ್ ಎಸ್ಟೇಟ್, ಸೆಕೆಂಡ್ ಎಸ್ಟೇಟ್ ಅಥವಾ ಥರ್ಡ್ ಎಸ್ಟೇಟ್ ಅಂತ ಕೂಡ ಹೇಳ್ಬೋದು. ಎಸ್ಟೇಟ್ ಸಿಸ್ಟಮ್ ಎಂಬುದು ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ನ ಒಂದು ಫಾರ್ಮ್, ಒಂದು ವಿಧ, ಒಂದು ರೂಪ. ಅದರಲ್ಲಿ 3 ವಿಭಾಗಗಳಿದೆ. ಫಸ್ಟ್ ನಾವೀಗ ಡಿಸ್ಕಸ್ ಮಾಡಿದ್ದೇವೆ ಕ್ಲರ್ಜಿ ಅಂತ ಹೇಳುವಂಥದ್ದು ಅಥವಾ ಫಸ್ಟ್ ಎಸ್ಟೇಟ್ ಅಂತ ಹೇಳುವಂಥದ್ದು. ಈಗ ಎರಡನೇ ಎಸ್ಟೇಟ್ ಅಂತ ಹೇಳಿದ್ರೆ ನಾಬಿಲಿಟಿ. ನೋಬಲ್ಸ್ ಅಂದ್ರೆ ಯಾರು ಅಥವಾ ಸೆಕೆಂಡ್ ಎಸ್ಟೇಟ್ ಅಲ್ಲಿ ಯಾರೆಲ್ಲ ಬರ್ತಾರೆ ಅಂತ ಹೇಳಿದ್ರೆ ಲ್ಯಾಂಡ್ ಓನರ್ಸ್, ವಾರಿಯರ್ಸ್ ಅಂಡ್ ಪೀಪಲ್ ಹೂ ಹೆಲ್ಡ್ ಪೊಸಿಷನ್ಸ್ ಇನ್ ಗವರ್ಮೆಂಟ್ ಅಂಡ್ ಮಿಲಿಟರಿ. ಸೊ ಎರಡನೇ ಎಸ್ಟೇಟ್ ಅಲ್ಲಿ ಬರುವಂತಹ ಈ ಒಂದು ವ್ಯಕ್ತಿಗಳನ್ನು ನೋಬಲ್ಸ್ ಅಥವಾ ನೊಬಿಲಿಟಿ ವರ್ಗದವರು ಅಂತ ಹೇಳ್ತಾರೆ. ಬೇಸಿಕಲಿ ಇವರು ಭೂಮಿಯನ್ನು ಹೊಂದಿದವರು ಅಥವಾ ಸೋಲ್ಜರ್ಸ್ ಗಳಾಗಿದ್ರು ಅಥವಾ ಸರ್ಕಾರ ಅಥವಾ ಮಿಲಿಟರಿ ವ್ಯವಸ್ಥೆಯಲ್ಲಿ ಉತ್ತಮ ರೀತಿಯ ಒಂದು ಸ್ಥಾನಮಾನ ಹೊಂದಿದ್ದಂತ ವ್ಯಕ್ತಿಗಳಾಗಿದ್ರು. ಸೊ ಇವರ ಪ್ರಿವಿಲೇಜಸ್ ಹೇಗಿದೆ? ದೇ ಹ್ಯಾಡ್ ಸಬ್ಸ್ಟಾನ್ಷಿಯಲ್ ಪೊಲಿಟಿಕಲ್ ಪವರ್ ಅಂಡ್ ಓನ್ ವಾಸ್ಟ್ ಲ್ಯಾಂಡ್ಸ್ ಅಂಡ್ ಆಫನ್ ಕಲೆಕ್ಟೆಡ್ ಟ್ಯಾಕ್ಸಸ್ ಫ್ರಮ್ ಪೆಸೆಂಟ್ಸ್ ಹೂ ಲಿವ್ಡ್ ಆನ್ ದಿಯರ್ ಲ್ಯಾಂಡ್. ಸೊ ಇವರ ಮುಖ್ಯ ಕೆಲಸ ಏನ್ ಹೇಳಿ, ಇವರಿಗೆ ಬಹಳಷ್ಟು ಒಂದು ರೀತಿಯ ಅಧಿಕಾರ ಇತ್ತು. ಯಾಕಂದ್ರೆ ದೇ ಆಲ್ ಕೇಮ್ ಫ್ರಮ್ ದೇ ಹ್ಯಾಡ್ ಪೊಲಿಟಿಕಲ್ ಪವರ್. ಹಾಗಾಗಿ ಬಹಳಷ್ಟು ಒಂದು ರೀತಿ ವಿಸ್ತಾರವಾದಂತ ಭೂಮಿಯನ್ನು ಅವರು ತಮ್ಮದಾಗಿಸಿಕೊಳ್ತಾ ಇದ್ರು. ಮತ್ತು ಕಾರ್ಮಿಕ ವರ್ಗದಿಂದ ಟ್ಯಾಕ್ಸ್ ಅನ್ನು ಅಂದ್ರೆ ತೆರಿಗೆಯನ್ನು ಪಾವತಿ ಅಥವಾ ಕಲೆಕ್ಟ್ ಮಾಡುವಂತದ್ದು ಕೂಡ ಇವರ ಒಂದು ಜವಾಬ್ದಾರಿಯಾಗಿತ್ತು. ಅಂಡ್ their responsibilities, they were expected to provide military service to their lords and protect the local population. Apart from that, ಇವರ ಮುಖ್ಯ ಜವಾಬ್ದಾರಿ ಅವರ ಸಮಾಜವನ್ನು ರಕ್ಷಣೆ ಮಾಡುವಂಥದ್ದು ಮತ್ತು ಅವರ ರಾಜನಿಗೆ ಅಥವಾ ಅವರ ರಾಜಮನೆತನದವರಿಗೆ ಅಥವಾ ಕ್ಲರ್ಜಿಗಳಿಗೆ ಸರಿಯಾದ ರೀತಿಯಲ್ಲಿ ರಕ್ಷಣೆಯನ್ನು ಕೊಡುವಂಥದ್ದು. ಸೊ ಇದು ನೊಬಿಲಿಟಿ ಅಥವಾ ಸೆಕೆಂಡ್ ಎಸ್ಟೇಟ್ ನಲ್ಲಿ ಇರುವವರು. ಮೂರನೇ ಎಸ್ಟೇಟ್ ಅಲ್ಲಿ ಯಾರು ಇರ್ತಿದ್ರು ಅಂತ ಹೇಳಿದ್ರೆ ಸಾಮಾನ್ಯ ವರ್ಗದವರು, ಥರ್ಡ್ ಎಸ್ಟೇಟ್, ಕಾಮನರ್ಸ್. ಸೊ ಇವರು ಹೆಚ್ಚಾಗಿ ಪೆಸೆಂಟ್ಸ್ ಅಂದ್ರೆ ರೈತರು, ವ್ಯಾಪಾರಿಗಳು, ಕ್ರಾಫ್ಟ್ಸ್ಮೆನ್ಗಳು, ಲೇಬರರ್ಸ್ಗಳು, ಕಾರ್ಮಿಕರೆಲ್ಲರೂ ಕೂಡ ಈ ವರ್ಗದಲ್ಲಿ ಬರ್ತಾ ಇದ್ರು. ಸೊ ಇವರ ಪ್ರಿವಿಲೇಜಸ್ ಹೇಗಿದೆ? ಇವರಿಗೆ ತುಂಬಾನೇ ಕನಿಷ್ಠವಾದಂತಹ ಕೆಲವೆಲ್ಲ ಅವಕಾಶಗಳಿತ್ತು. ದೇ ವರ್ಕ್ಡ್ ಆನ್ ಲ್ಯಾಂಡ್ ಅಂಡ್ ಪೇ ಟ್ಯಾಕ್ಸಸ್ ಟು ಬೋತ್ ದ ಕ್ಲರ್ಜಿ ಅಂಡ್ ದ ನೊಬಿಲಿಟಿ. ಇವರಿಗೆ ಯಾವುದೇ ರೀತಿಯ ಅನುಕೂಲತೆಗಳಿರಲಿಲ್ಲ. ಅವರು ಭೂಮಿ ಮೇಲೆ ಅಂದ್ರೆ ಈ ಫಸ್ಟ್ ಎಸ್ಟೇಟ್ ಮತ್ತು ಸೆಕೆಂಡ್ ಎಸ್ಟೇಟ್ ಅವರು ಏನು ಭೂಮಿಯನ್ನು ಹೊಂದಿದ್ರು ಆ ಭೂಮಿಯಲ್ಲಿ ಇವರು ಕೆಲಸ ಮಾಡಬೇಕಿತ್ತು. ಹಾಗೂ ಕೆಲಸ ಮಾಡುವುದರ ಜೊತೆಯಲ್ಲಿ ಅವರು ತೆರಿಗೆಯನ್ನು ಕೂಡ ಈ ಎರಡೂ ಎಸ್ಟೇಟ್ ಗಳಿಗೂ ಕೂಡ ಕಟ್ಟಬೇಕಾಗದಂತ ಪರಿಸ್ಥಿತಿ. ಸೊ ಹಾಗಾಗಿ ದಿಸ್ ವಾಸ್ ದ ಪ್ರಿವಿಲೇಜ್ ಆರ್ ದೇ ಹ್ಯಾಡ್ ದ ಲೀಸ್ಟ್ ಆಫ್ ದ ಪ್ರಿವಿಲೇಜ್ ಅಂತ ಹೇಳ್ಬೋದು ಈ ಸಾಮಾನ್ಯರು. ವಾಟ್ ವರ್ ದಿಯರ್ ರೆಸ್ಪಾನ್ಸಿಬಿಲಿಟೀಸ್? They worked in the fields, paid taxes and were subject to the authority of the clergy and the nobility. ಅವರು ಕೆಲಸ ಮಾಡಬೇಕಿತ್ತು, ಕಾರ್ಮಿಕರ ಹಾಗೆ ತೆರಿಗೆಯನ್ನು ನಿಯಮಿತವಾಗಿ ಪಾವತಿ ಮಾಡಬೇಕಿತ್ತು. ಮತ್ತು ಈ ಮೊದಲನೇ ಎಸ್ಟೇಟ್ ಮತ್ತು ಎರಡನೇ ಎಸ್ಟೇಟ್ ಗಳಿದ್ದ ಈ ಒಂದು ಸಮೂಹದವರಿಗೆ ಅವರ ಅಧಿಕಾರದ ವ್ಯಾಪ್ತಿಗೆ ಅವರು ಬರ್ತಾ ಇದ್ರು. ಸೊ ಇದು ಕಾಮನರ್ಸ್ ನ ಪರಿಸ್ಥಿತಿ. ಸೊ ಇಲ್ಲಿ ನೀವು ಗಮನಿಸಿದ್ರೆ ಫಸ್ಟ್ ಎಸ್ಟೇಟ್ ನವರು ಆಗ್ಲೇ ಹೇಳಿದಾಗೆ ಚರ್ಚ್ ನ ಧಾರ್ಮಿಕ ಮುಖಂಡರು, ಎರಡನೇ ಎಸ್ಟೇಟ್ ಅಂತ ಹೇಳಿದ್ರೆ ಆಗ್ಲೇ ಹೇಳಿದಾಗೆ ಶ್ರೀಮಂತ ವರ್ಗದವರು ಅಥವಾ ಭೂಮಿ ಹೊಂದಿದವರು ಅಥವಾ ಮಿಲಿಟರಿಯಲ್ಲಿ ಇರುವಂತಹ ಅಧಿಕಾರ ವ್ಯವಸ್ಥೆಯನ್ನು ಹೊಂದಿರುವವರು. ಮೂರನೇ ಎಸ್ಟೇಟ್ ಅಂತ ಹೇಳಿದ್ರೆ ಇಲ್ಲಿ ನೋಡಿದ ಹಾಗೆ ಸಾಮಾನ್ಯ ವರ್ಗದವರು. ಈ ಮೂರನೇ ವರ್ಗದ ಜನಸಂಖ್ಯೆಗೆ ಹೋಲಿಸಿದ್ರೆ ಈ ಎರಡು ವರ್ಗದವರು ತೀರಾ ಕಡಿಮೆ ಇದ್ರು. ಆದ್ರೂ ಕೂಡ ಆಸ್ತಿ, ಅಧಿಕಾರ ಇದೆಲ್ಲವೂ ಕೂಡ ಈ ವರ್ಗ ಅಂದ್ರೆ ಫಸ್ಟ್ ಮತ್ತು ಸೆಕೆಂಡ್ ಎಸ್ಟೇಟ್ ನವರಲ್ಲಿ ಇರುವಂತದ್ದು. ಓಕೆ, ಸೊ ತೆರಿಗೆಯಿಂದ ಕೂಡ ಇವರಿಗೆ ತೆರಿಗೆ ಪಾವತಿ ಮಾಡ್ಲಿಕ್ಕೆ ಇವರಿಗೆ ಅವಕಾಶ ಇರಲಿಲ್ಲ. ತೆರಿಗೆ ಯಾರಿಗೆ ಮಾಡ್ಲಿಕ್ಕೆ ಅವಕಾಶ ಇದ್ದದ್ದು? ತೆರಿಗೆ ಕಟ್ಟಲಿಕ್ಕೆ ಕೇವಲ ಥರ್ಡ್ ಎಸ್ಟೇಟ್ ಅಥವಾ ಸಾಮಾನ್ಯರಿಗೆ. ಸೊ ಪರಿಸ್ಥಿತಿಯನ್ನು ಊಹೆ ಮಾಡಿ, ಭೂಮಿ ಯಾರ್ದೋ ಭೂಮಿಯಲ್ಲಿ ಅವರು ಕೆಲಸ ಮಾಡಬೇಕಿತ್ತು. ಹಾಗೂ ಕೆಲಸ ಮಾಡುವುದರ ಜೊತೆಯಲ್ಲಿ ತಮ್ಮ ಪಗಾರದಲ್ಲಿ ಅವರು ಒಂದಿಷ್ಟು ಪ್ರಮಾಣದ ತೆರಿಗೆಯನ್ನು ಈ ಎರಡು ವರ್ಗದವರಿಗೆ ಪಾವತಿ ಮಾಡಬೇಕಿತ್ತು. ಸೊ ಈಗ ಒಂದು ಜಸ್ಟ್ ಆಗಿ ನಾವು ಇದನ್ನು ಗ್ಲಾನ್ಸ್ ಮಾಡುವಾಗ ಇದರಲ್ಲಿ ಎಷ್ಟೊಂದು ರೀತಿಯ ಅಸಮಾನತೆ ತಾಂಡವವಾಡ್ತಾ ಇದೆ ಅಂತ ಹೇಳಿ ನಾವು ಗಮನಿಸಬಹುದು. ಓಕೆ, ಇದು ಆಗ್ಲೇ ಹೇಳಿದಾಗೆ ಎರಡನೇ ಎಸ್ಟೇಟ್ ಅಲ್ಲಿ ಯಾರೆಲ್ಲ ಇದ್ರು? ಗಣ್ಯರು, ಸಾಮಾನ್ಯವಾಗಿ ಇವರು ಭೂಮಾಲೀಕರು, ಯೋಧರು ಮತ್ತು ಸರ್ಕಾರ ಮತ್ತು ಮಿಲಿಟರಿಯಲ್ಲಿರುವಂತ ಉತ್ತಮ ಸ್ಥಾನಗಳನ್ನು ಹೊಂದಿದ್ದವರು. ಹಾಗೆಯೇ ಮೂರನೇ ಎಸ್ಟೇಟ್ ಅಲ್ಲಿ ಹೊಂದಿರುವವರು ಯಾರು ಅಂತ ಹೇಳಿದ್ರೆ ಜನಸಾಮಾನ್ಯರು. ಸೊ ಇವರು ದೊಡ್ಡ ಗುಂಪಿನಲ್ಲಿ ಹೊಂದಿದ್ರು ಕೂಡ ಇವರು ರೈತರು, ವ್ಯಾಪಾರಿಗಳು, ಕುಶಲಕರ್ಮಿಗಳು, ಕಾರ್ಮಿಕರನ್ನು ಒಳಗೊಂಡಂತ ಗುಂಪು ಈ ಒಂದು ಮೂರನೇ ಎಸ್ಟೇಟ್. ಕಡಿಮೆ ಸವಲತ್ತು ಇವರಿಗೆ ಇರುವಂತದ್ದು, ಹೌದಾ ಅಲ್ವಾ? ಆಗ್ಲೇ ನಾವು ಡಿಸ್ಕಸ್ ಮಾಡಿದ್ದೇವೆ. ಸೊ ಈ ರೀತಿಯ ಒಂದು ಸ್ತರ ವಿನ್ಯಾಸವು ಕೂಡ ಹೆಚ್ಚಾಗಿ ಐರೋಪ್ಯ ಭಾಗದ ಸಮಾಜಗಳಲ್ಲಿ ಇದು ಕಾಣ್ತಾ ಇತ್ತು. ನೀವು ಫ್ರಾನ್ಸಿನ ಮಹಾಕ್ರಾಂತಿಯ ಒಂದು ಹಿನ್ನೆಲೆಯನ್ನು ನೀವು ಗಮನಿಸಿದ್ರು ಕೂಡ ಈ ಒಂದು ಸ್ತರ ವಿನ್ಯಾಸವೇ ಆ ಫ್ರಾನ್ಸ್ ಮಹಾಕ್ರಾಂತಿಗೆ ಅಥವಾ ಅಲ್ಲಿ ನಡೆಯುತ್ತಿರುವ ಒಂದು ಅಸಮಾನತೆಯ ಅಂಶಗಳೇ ಫ್ರಾನ್ಸ್ ಕ್ರಾಂತಿಗೂ ಕೂಡ ಒಂದು ವೇದಿಕೆ ಆಯಿತು ಅಂತ ನಾವು ಹೇಳ್ಬೋದು.
ಈಗ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಎಸ್ಟೇಟ್ ಸಿಸ್ಟಮ್. ಸೊ ಈ ಒಂದು ಉಳಿಗಮಾನ್ಯ ಪದ್ಧತಿ ಅಥವಾ ಎಸ್ಟೇಟ್ ಸಿಸ್ಟಮ್ ಅಂತ ಹೇಳುವಂತ ಈ ಪದ್ಧತಿ ಏನಿದೆ ಇದರ ಕೆಲವು ಗುಣಲಕ್ಷಣಗಳು ಹೀಗಿದೆ. ಫ್ಯೂಡಲ್ ಆಬ್ಲಿಗೇಷನ್ಸ್. So the system was based on a series of obligations and relationships. Lords were provided lands to vassals in exchange for military service and other obligations. ಆಗ್ಲೇ ಹೇಳಿದಾಗೆ ಈ ವ್ಯವಸ್ಥೆಯಲ್ಲಿ ಕೆಲವೆಲ್ಲ ಒಂದು ರೀತಿಯ ಜವಾಬ್ದಾರಿಗಳು ಇರ್ತಾ ಇತ್ತು. ಅರ್ಥ ಆಯ್ತಲ್ಲ, ಉಳಿಗಮಾನ ಕಟ್ಟುಪಾಡುಗಳು ಅಂತ ಇರ್ತಾ ಇತ್ತು. ಆ ವ್ಯವಸ್ಥೆಗೆ ಸಂಬಂಧಿಸಿದಾಗೆ ಬಾಧ್ಯತೆಗಳು ಮತ್ತು ಸಂಬಂಧಗಳ ಸರಣಿಯನ್ನು ಅದು ಆಧರಿಸ್ತಾ ಇತ್ತು. ಆಗ್ಲೇ ಹೇಳಿದಾಗೆ ಮೊದಲನೇ 2 ಎಸ್ಟೇಟ್ ಗಳಿಗೆ ಬಹಳಷ್ಟು ಅವಕಾಶಗಳಿತ್ತು. 3ನೇ ಎಸ್ಟೇಟ್ ಗಳಿಗೆ ಬೇಕಾದ ರೀತಿಯಲ್ಲಿ ತೆರಿಗೆಯನ್ನು ಪಾವತಿಸಬೇಕಿತ್ತು. ಆದ್ರೆ ಇದನ್ನು ಯಾರೂ ಕೂಡ ಪ್ರಶ್ನೆ ಮಾಡುವ ಹಾಗಿರ್ಲಿಲ್ಲ. ಸೊ ಈ ರೀತಿಯ ಕಟ್ಟುಪಾಡುಗಳಿಗೆ ಅನುಗುಣವಾಗಿ ಈ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು. ಇನ್ನೊಂದು ಮ್ಯಾನೋರಿಯಲ್ ಸಿಸ್ಟಮ್ ಅಂತ ಹೇಳಿ. ಸಿ ದ ಸೊಸೈಟಿ ವಾಸ್ ಲಾರ್ಜ್ಲಿ agrarian. Manor houses were centers of local economic activity and peasants worked the land, gave a portion of their produce to the lands in exchange for protection. ಸೊ ಮ್ಯಾನೋರಿಯಲ್ ಸಿಸ್ಟಮ್ ಅಂತ ಹೇಳಿದ್ರೆ ಬೇಸಿಕಲಿ ಈ ವ್ಯವಸ್ಥೆಯಲ್ಲಿ ಸಮಾಜ ನಿಮ್ಗೆ ಗೊತ್ತಿರುವ ಹಾಗೆ ಕೃಷಿ ಸಮಾಜ ಆಗಿತ್ತು ಅಂದಿನ ಸಮಾಜ. ಮೇನರ್ ಮನೆಗಳು, ಮೇನರ್ ಅಂದ್ರೆ ಬೃಹತ್ ಮನೆಗಳು. ಸೊ ಈ ಮೇನರ್ ಮನೆಗಳು ಸ್ಥಳೀಯ ಆರ್ಥಿಕ ಚಟುವಟಿಕೆಯ ಕೇಂದ್ರಗಳಾಗಿದ್ದು ರೈತರು ಶ್ರೀಮಂತರ ಭೂಮಿಯಲ್ಲಿ ಕೆಲಸ ಮಾಡಿ ರಕ್ಷಣೆಯ ಬದಲಾಗಿ ತಮ್ಮ ಉತ್ಪನ್ನದ ಒಂದು ಭಾಗವನ್ನು ತಮ್ಮ ಈ ಪ್ರಭುಗಳಿಗೆ ಅಥವಾ ಮೇಲೆ ಮೊದಲನೇ ಅಥವಾ 2ನೇ ಎಸ್ಟೇಟ್ ನವರಿಗೆ ಅವರು ಕೊಡ್ಬೇಕಾಗಿತ್ತು. ಅದರ ಜೊತೆಯಲ್ಲಿ ನಿಗದಿತ ಅಮೌಂಟ್ ಆಫ್ ತೆರಿಗೆ, ನಿಗದಿತ ಪ್ರಮಾಣದ ತೆರಿಗೆಯನ್ನು ಕೂಡ ಅವರು ಪಾವತಿಸಬೇಕಾಗಿತ್ತು. ಲ್ಯಾಕ್ ಆಫ್ ಸೋಷಿಯಲ್ ಮೊಬಿಲಿಟಿ. ದೇರ್ ವಾಸ್ ವೆರಿ ಲಿಟಲ್ ಸೋಷಿಯಲ್ ಮೊಬಿಲಿಟಿ ಅಮಂಗ್ ದ ಎಸ್ಟೇಟ್ಸ್. ಪೀಪಲ್ ವೇರ್ ಬಾರ್ನ್ ಇನ್ ಟು ದಿಯರ್ ಎಸ್ಟೇಟ್ಸ್ ಅಂಡ್ ಇಟ್ ವಾಸ್ ರೇರ್ ಟು ಮೂವ್ ಫ್ರಮ್ ಒನ್ ಎಸ್ಟೇಟ್ ಟು ಅನದರ್. ಈ ಎಸ್ಟೇಟ್ ಗಳಲ್ಲಿ 3 ಎಸ್ಟೇಟ್ ಗಳಲ್ಲಿ 3 ವರ್ಗಗಳೇನಿದ್ದಾವೆ, ಒಂದು ವರ್ಗದಿಂದ ಇನ್ನೊಂದು ವರ್ಗಕ್ಕೆ ಹೋಗುವುದು ಅಥವಾ ಸ್ಥಾನೀಕರಣಗೊಳ್ಳುವುದು ಬಹಳಷ್ಟು ಕ್ಷೀಣವಾಗಿತ್ತು. ಒಬ್ಬ ವ್ಯಕ್ತಿ ಕ್ಲರ್ಜಿ ಕುಟುಂಬದಲ್ಲಿ ಹುಟ್ಟಿದಾನೆ ಅಂತ ಹೇಳಿದ್ರೆ ಅವನು ಕ್ಲರ್ಜಿಯಾಗಿ ಅಥವಾ ಮೊದಲನೇ ಎಸ್ಟೇಟ್ ಅಲ್ಲಿ ಎಲ್ಲ ಸೌಕರ್ಯ ಪಡ್ಕೊಳ್ತಾನೆ. ಒಬ್ಬ ವ್ಯಕ್ತಿ 2ನೇ ಎಸ್ಟೇಟ್ ಅಲ್ಲಿ ಅವನು ಕುಟುಂಬದಲ್ಲಿದ್ದಾನೆ ಅಂತ ಹೇಳಿದ್ರೆ ಆ ರೀತಿಯ ಒಂದು ಬೆನಿಫಿಟ್ಸ್ ಗಳನ್ನು ಒಳಗಾಗ್ತಾನೆ. ಅದೇ ಸಾಮಾನ್ಯ ವರ್ಗದ 3rd ಎಸ್ಟೇಟ್ ಅಲ್ಲಿ ಹುಟ್ಟಿದ ವ್ಯಕ್ತಿಯೊಬ್ಬ ಜೀವನ ಪರ್ಯಂತ ಅದೇ ಒಂದು ರೀತಿಯ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾನೆ. ಸೊ ಯಾವುದೇ ರೀತಿಯ ಸಾಮಾಜಿಕ ಚಲನೆಗೆ ಅಲ್ಲಿ ಅವಕಾಶ ಇರಲಿಲ್ಲ. ಇನ್ನೊಂದು ಡಿಸೆಂಟ್ರಲೈಸ್ಡ್ ಪೊಲಿಟಿಕಲ್ ಸ್ಟ್ರಕ್ಚರ್. The political power was localized and decentralized, and the king had limited authority over nobles who governed their territories largely independently. So ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ಎಸ್ಟೇಟ್ ಸಿಸ್ಟಮ್ ಅಲ್ಲಿ ವಿಕೇಂದ್ರಿತ ರಾಜಕೀಯ ರಚನೆ ಹೊಂದಿತ್ತು. ರಾಜಕೀಯ ಅಧಿಕಾರ ಏನಿದೆ ಅದನ್ನು ಸಣ್ಣ ಸಣ್ಣ ಭಾಗಗಳಿಗೆ ಸ್ಥಳೀಕರಿಸಲಾಯಿತು ಮತ್ತು ವಿಕೇಂದ್ರೀಕರಣಗೊಳಿಸಲಾಯಿತು. ರಾಜನು ಹಾಗಾಗಿ ಈ ಶ್ರೀಮಂತ ನೋಬಲ್ಸ್ ಅವರ ಮೇಲೆ ಸೀಮಿತ ಅಧಿಕಾರವನ್ನು ಹೊಂದಿದ್ದನು ಹಾಗೂ ಈ ಶ್ರೀಮಂತರು ತಮ್ಮ ತಮ್ಮ ಪ್ರದೇಶಗಳನ್ನು ಹೆಚ್ಚು ಸ್ವತಂತ್ರವಾಗಿ ಅವರು ಆಳ್ತಾ ಇದ್ರು. ಸೊ ಇದನ್ನು ರಾಜಕೀಯ ವಿಕೇಂದ್ರೀಕರಣ ಅಂತ ಹೇಳುವಂಥದ್ದು. ಇನ್ನೊಂದು ಧಾರ್ಮಿಕ ಪ್ರಭಾವ, ರಿಲಿಜಿಯಸ್ ಇನ್ಫ್ಲುಯೆನ್ಸ್. The church played a very significant role, often legitimizing the authority of the nobility and providing a framework for societal order. So ಧಾರ್ಮಿಕ ಹಿನ್ನೆಲೆಯ ಪ್ರಭಾವ, ಚರ್ಚಿನ ಧಾರ್ಮಿಕ ಹಿನ್ನೆಲೆಯ ಪ್ರಭಾವ ಬಹಳಷ್ಟು ಜೋರಾಗಿತ್ತು. ಸಾಮಾನ್ಯವಾಗಿ ಶ್ರೀಮಂತರ ಅಧಿಕಾರವನ್ನು ಕಾನೂನುಬದ್ಧ ಚರ್ಚೆ ಅದನ್ನು ಮಾಡಿತ್ತು ಮತ್ತು ಸಾಮಾಜಿಕ ಕ್ರಮಕ್ಕೆ ಚೌಕಟ್ಟು ಕೂಡ ಚರ್ಚೆ ಒದಗಿಸಿಕೊಡ್ತು. ಸೊ ಹಾಗಾಗಿ ಯಾರು ಕೂಡ ಈ ಒಂದು ಶಿಷ್ಟಾಚಾರ ಇರಬಹುದು ಅಥವಾ ಆ ವರ್ಗದಲ್ಲಿ ನಡೆಯುವಂತ ಒಂದು ಯಾವುದೇ ರೀತಿಯ ಅನಾಚಾರಕ್ಕೆ ಪ್ರಶ್ನೆ ಮಾಡುವ ಹಾಗೆ ಇರಲಿಲ್ಲ. ಯಾಕಂದ್ರೆ ಈ ಎಸ್ಟೇಟ್ ಸಿಸ್ಟಮ್ ನ ಮೊದಲ ಶ್ರೇಣಿಯಲ್ಲಿ ಈ ಚರ್ಚ್ ಪಾದ್ರಿಗಳು ಅಥವಾ ಚರ್ಚ್ನ ಧಾರ್ಮಿಕ ಮುಖಂಡರು ಅಲ್ಲಿ ಇರುವ ಕಾರಣ ಅವರು ಹಾಕಿದ್ದೆ ಅಥವಾ ಅವರು ಮಾಡಿದ್ದೆ ವೇದವಾಕ್ಯ ಅಥವಾ ಅವರು ಮಾಡಿದ್ದೆ ಕಾನೂನು ಅಂತ ರೂಪದಲ್ಲಿ ಧಾರ್ಮಿಕ ಪ್ರಭಾವ ಅಷ್ಟು ಜೋರಾಗಿ ಈ ಎಸ್ಟೇಟ್ ವ್ಯವಸ್ಥೆಯ ಮೇಲಿತ್ತು ಅಂತ ಹೇಳ್ಬೋದು. ಇನ್ನೊಂದು ರಿಜಿಡ್ ಕ್ಲಾಸ್ ಸ್ಟ್ರಕ್ಚರ್. Society was highly stratified with clear distinctions between the clergy, nobility and the commoners. Laws and privileges were different for each estate. ಸೊ ಇಲ್ಲಿ ನೀವು ನೋಡ್ಬೋದು ಈ ಸಮಾಜ ಏನಿತ್ತು ಎಸ್ಟೇಟ್ ಸಿಸ್ಟಮ್ ಅಲ್ಲಿ ಇರುವಂತಹ ಈ ಸಾಮಾಜಿಕ ಸ್ತರ ವಿನ್ಯಾಸದಲ್ಲಿ ಸಮಾಜವು ವಿಶಿಷ್ಟವಾಗಿ ಶ್ರೇಣೀಕೃತಗೊಂಡಿತ್ತು. ಹಾಗೂ ಆ 3 ಎಸ್ಟೇಟ್ಗಳಲ್ಲಿ ಫಸ್ಟ್ ಕ್ಲರ್ಜಿ ಅಂದ್ರೆ ಧಾರ್ಮಿಕ ಗುರುಗಳದು, 2ನೇದು ಶ್ರೀಮಂತ ವರ್ಗದವರು ಅಥವಾ ನೊಬಿಲಿಟಿ ಅದನ್ನು 2nd ಎಸ್ಟೇಟ್ ಅಂತ ಹೇಳ್ತೇವೆ, 3ನೇದು ಸಾಮಾನ್ಯ ವರ್ಗದವರು ಅಥವಾ ಕಾಮನರ್ಸ್. ಸೊ ಈ 3 ವರ್ಗದವರಿಗೂ ಕೂಡ ಏನೇನು ಅವರ ಕೆಲಸ ಕಾರ್ಯಗಳು, ಅವರ ಅವಕಾಶಗಳು, ಅವರ ಸೌಕರ್ಯಗಳು ಎಂಬುದನ್ನು ಕ್ಲಿಯರ್ ಆಗಿ ಅಲ್ಲಿ ವರ್ಗೀಕರಿಸಲಾಗಿತ್ತು. ಹಾಗೂ ಅದಕ್ಕೆ ಸಂಬಂಧಿಸಿದ ಕಾನೂನುಗಳನ್ನು ಕೂಡ ಸಮಾಜ ಅದಕ್ಕೆ ರಚನೆ ಮಾಡಿತ್ತು. ಸೊ ಹಾಗಾಗಿ ಯಾರು ಕೂಡ ಪ್ರಶ್ನೆ ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ. ಇಲ್ಲಿ ನಾವು ನೋಡ್ಬೋದು
ಕಟ್ಟುನಿಟ್ಟಾದ ವರ್ಗ ರಚನೆ, ಪಾದ್ರಿಗಳು, ಶ್ರೀಮಂತರು, ಸಾಮಾನ್ಯರ ನಡುವೆ, ಅಂದ್ರೆ ಶಾರ್ಟ್ ಆಗಿ ಹೇಳುವುದಿದ್ರೆ ಎಸ್ಟೇಟ್ ಸಿಸ್ಟಮ್ನ ಈ 3 ಲೆವೆಲ್ಗಳಲ್ಲಿ ಸ್ಪಷ್ಟವಾದ ವ್ಯತ್ಯಾಸಗಳೊಂದಿಗೆ ಸಮಾಜವು ಹೆಚ್ಚು ಶ್ರೇಣೀಕೃತವಾಗಿತ್ತು. ಪ್ರತಿ ಎಸ್ಟೇಟ್ಗೂ ಅದರದೇ ಆದ ಕಾನೂನು ಮತ್ತು ಸವಲತ್ತುಗಳು ಬೇರೆ ಬೇರೆ ಆಗಿತ್ತು. ಆದ್ರೆ ಮಧ್ಯಯುಗದ ಉತ್ತರಾರ್ಧದಲ್ಲಿ ಈ ಎಸ್ಟೇಟ್ ವ್ಯವಸ್ಥೆಯು ಕ್ಷೀಣಿಸಲು ಪ್ರಾರಂಭಿಸಿತು. ನವೋದಯ ಮತ್ತು ಜ್ಞಾನೋದಯ ಯುಗದಲ್ಲಿ ಗಮನಾರ್ಹವಾಗಿ ಈ ವ್ಯವಸ್ಥೆಗೆ ಸವಾಲು ಹಾಕಲಾಯಿತು. ಬಂಡವಾಳಶಾಹಿಯ ಉದಯ, ನಗರಗಳು ಮತ್ತು ವ್ಯಾಪಾರದ ಬೆಳವಣಿಗೆ ಮತ್ತು ರಾಜಕೀಯ ಚಿಂತನೆಗಳಲ್ಲಿನ ಬದಲಾವಣೆಗಳು ಯುರೋಪ್ನಲ್ಲಿ ಈ ಊಳಗಮಾನ್ಯ ಸಾಮಾಜಿಕ ರಚನೆಯು ಅಂತಿಮವಾಗಿ ವಿಘಟನೆಗೆ ಅದು ಕಾರಣ ಆಯಿತು. ಸೊ ಇದು ಎಸ್ಟೇಟ್ ವ್ಯವಸ್ಥೆಯ ಒಂದು ರೂಪ. ಸೊ ಗುಲಾಮಗಿರಿ ಪದ್ಧತಿ ಆಯಿತು. ಎರಡನೇದು ಊಳಿಗಮಾನ ವ್ಯವಸ್ಥೆ ಅಥವಾ ಎಸ್ಟೇಟ್ ವ್ಯವಸ್ಥೆಯ ಅಂಶ ಆಯಿತು. ಈಗ ನೆಕ್ಸ್ಟ್ ಬರುವಂತದ್ದು ಕಾಸ್ಟ್ ಸಿಸ್ಟಮ್. ಸೊ ಇದು ನಮ್ಮ ದೇಶದಲ್ಲಿ ತುಂಬಾನೇ ಪ್ರಾಮಿನೆಂಟ್ ಆಗಿರುವಂತಹ ಒಂದು ಸ್ತರ ವಿನ್ಯಾಸದ ರೂಪ. ಸೊ ಕಾಸ್ಟ್ ಸಿಸ್ಟಮ್ ಅಂತ ಹೇಳಿದ್ರೆ ಇದನ್ನೆಲ್ಲ ನೀವು ಹೆಚ್ಚಾಗಿ ಸೆಕೆಂಡ್ PUC ಆರ್ಟ್ಸ್ ಓದಿದವರು ಗೊತ್ತಿರ್ತದೆ ನಿಮ್ಗೆ. ಇದು ಬೇಸಿಕಲಿ ಕಾಸ್ಟ್ ಅಂತ ಹೇಳಿದ್ರೆ ಇದು ಹೆರಿಡಿಟರಿ ಆಗಿ, ಅಂದ್ರೆ ಇಟ್ ಈಸ್ ಅ ರಿಜಿಡ್ ಅಂಡ್ ಹೆರಿಡಿಟರಿ ಸೋಷಿಯಲ್ ಕ್ಲಾಸ್ or a group in a traditional and hierarchical social system, particularly found in some societies, notably in India. And caste ಅಂತ ಹೇಳುವಂತ ಈ ಸಿಸ್ಟಮ್ ಅಲ್ಲಿ ಹಲವಾರು ಕೆಲವೆಲ್ಲ ಗುಣಲಕ್ಷಣಗಳಿವೆ. There are several features which are found in a caste system. First and the foremost is hereditary. Caste is determined by birth and individuals inherit their caste status from their parents. This means that one's caste is typically fixed for life and cannot be changed. ಸೊ ಜಾತಿ ಎಂಬುದು ಹುಟ್ಟಿನಿಂದ ಬರುವಂತದ್ದು ಹಾಗೂ ಜಾತಿ ಹುಟ್ಟಿನ ಆಧಾರದಲ್ಲಿ ನಿರ್ಧಾರಿತವಾಗಿರ್ತದೆ. ಸೊ ನಾವು ಒಂದು ಜಾತಿಗೆ ಹುಟ್ಟಿರ್ತೇವೆ. ಸೊ ಹಾಗಾಗಿ ಜಾತಿಯು ಅನುವಂಶೀಯವಾದದ್ದು ಅಂತ ಹೇಳ್ಬೋದು. ಎರಡನೇದು ಸೋಷಿಯಲ್ ಹೈರಾರ್ಕಿ. Caste systems usually consist of a hierarchical structure with different castes ranked in terms of social status, power and privilege. Some castes are considered higher and more prestigious, while others are lower in the hierarchy. ಸಾಮಾಜಿಕ ಸ್ತರ ವಿನ್ಯಾಸ ಅಂತ ಏಣಿ ಶ್ರೇಣಿ ವ್ಯವಸ್ಥೆ ಅಂತ ಇದಕ್ಕೆ ಹೇಳ್ಬೋದು ಕನ್ನಡದಲ್ಲಿ. ಸೊ ಇಲ್ಲಿ ಕೂಡ ಅಷ್ಟೇ ಒಂದು ಏಣಿ ಶ್ರೇಣಿ ವ್ಯವಸ್ಥೆಯನ್ನು ಕಾಣಬಹುದು. ಆ ಏಣಿ ಶ್ರೇಣಿ ವ್ಯವಸ್ಥೆಯಲ್ಲಿ ಸಾಮಾಜಿಕ ಅಂತಸ್ತು, ಅವರಿಗಿರುವಂತಹ ಅಧಿಕಾರ ಮತ್ತು ಅವಕಾಶಗಳಿಗೆ ಅನುಗುಣವಾಗಿ ಹುಟ್ಟಿನ ಆಧಾರದಲ್ಲಿ ಕೆಲವು ಜಾತಿಗಳು ಅತ್ಯಂತ ಶ್ರೇಷ್ಠ, ಇನ್ನು ಕೆಲವೆಲ್ಲ ಕನಿಷ್ಠ ಅಂತ ಹೇಳಿ ಆ ರೀತಿಯಾಗಿ ಏಣಿ ಶ್ರೇಣಿ ವ್ಯವಸ್ಥೆಯಲ್ಲಿ ಈ ಜಾತಿ ವ್ಯವಸ್ಥೆಯನ್ನು ಕಾಣಬಹುದಿತ್ತು. ಮೂರನೇ ಬಹುದೊಡ್ಡ ಲಕ್ಷಣ ಈ ಜಾತಿ ವ್ಯವಸ್ಥೆದು ಅಂತ ಹೇಳಿದ್ರೆ ಇಟ್ ಈಸ್ ಆಕ್ಯುಪೇಷನಲ್ ಸ್ಪೆಷಲೈಸೇಷನ್. Historically, each caste was associated with specific occupation and roles in society, and these occupational duties were often seen as divinely ordained. ಅಂದ್ರೆ ಜಾತಿ ಅಂತ ಹೇಳೋದು ಮುಖ್ಯವಾಗಿ ಗುರುತಿಸಿಕೊಳ್ಳುವುದು ಅದರ ನಿಗದಿತ ಅನುವಂಶೀಯ ವೃತ್ತಿಯಿಂದ. ಸೊ ಐತಿಹಾಸಿಕವಾಗಿ ಪ್ರತಿಯೊಂದು ಜಾತಿಯು ಕೂಡ ಅದರದೇ ಆದ ಮೂಲ ಕಸುಬು ಅಥವಾ ವೃತ್ತಿಯೊಂದಿಗೆ ಗುರುತಿಸಿಕೊಳ್ತದೆ. ಸೊ ಇವಾಗ ಬೇರೆ ಬೇರೆ ಕಾರಣಗಳಿಂದ ಜಾತಿ ವೃತ್ತಿಯನ್ನು ಜನರು ಪಾಲಿಸದಿದ್ರು ಕೂಡ ಪ್ರತಿಯೊಂದು ಜಾತಿ ಕೂಡ ಅದರದೇ ಆದ ಒಂದು ಮೂಲ ವೃತ್ತಿಯೊಟ್ಟಿಗೆ ಗುರುತಿಸಿಕೊಳ್ಳುತ್ತದೆ. ಈಗ ಮೀನುಗಾರಿಕೆ ಮಾಡುವವರು ಮೀನುಗಾರರು, ಮಡಕೆ ಮಾಡುವವರು ಕಂಬಾರರು, ಕೃಷಿ ಮಾಡುವವರು ಒಕ್ಕಲಿಗರು. ಸೊ ಹೀಗೆ ನಾನಾ ಅರ್ಥದಲ್ಲಿ ಅಥವಾ ನಾನಾ ವೃತ್ತಿಗಳಲ್ಲಿ ಜಾತಿಗಳನ್ನು ಗುರುತಿಸಿಕೊಳ್ಳಬಹುದು. The next very important characteristics is social interaction. There are often restrictions on social interaction and marriage between members of different castes. Marrying outside one caste is considered as a taboo. ಸೊ ಸಾಮಾಜಿಕ ಒಂದು ರೀತಿಯ ಅಂತರ್ಕ್ರಿಯೆಗಳು ಅಥವಾ ಸಾಮಾಜಿಕ ನಿರ್ಬಂಧಗಳನ್ನು ನಾವು ಕಾಣಬಹುದು ಜಾತಿ ವ್ಯವಸ್ಥೆಯಲ್ಲಿ. ಎಷ್ಟು ಅಂತ ಹೇಳಿದ್ರೆ ಕೆಲವು ಜಾತಿಗಳಿಗೆ ನಿಮ್ಗೆ ಗಮನಿಸಿದ ಹಾಗೆ ಎಷ್ಟೋ ವರ್ಷಗಳಿಂದ ದೇವಸ್ಥಾನಗಳಿಗೆ, ಧಾರ್ಮಿಕ ಮಂದಿರಗಳಿಗೆ, ಸಾರ್ವಜನಿಕ ಸ್ಥಳಗಳಿಗೆ ಹೋಗುವುದರಿಂದ ನಿರ್ಬಂಧಿಸಲಾಗಿತ್ತು. ಆದ್ರೆ ನಮ್ಮ ದೇಶದಲ್ಲಿ ಬೇರೆ ಬೇರೆ ಕಾನೂನು ವ್ಯವಸ್ಥೆಗಳಿಂದಾಗಿ ಈ ನಿರ್ಬಂಧಗಳಿಗೆಲ್ಲ ಈಗ ಒಂದು ರೀತಿಯ ಬ್ರೇಕ್ ಹಾಕಿದ್ದಾರೆ. ಸೊ ಯಾವ ವ್ಯಕ್ತಿ ಇನ್ನೊಬ್ಬ ಜಾತಿಯೊಟ್ಟಿಗೆ ಎಷ್ಟರ ಮಟ್ಟಿಗೆ ಅಂತರ ಇಟ್ಕೊಳ್ಬೇಕು ಅಂತ ಹೇಳುವಂತಹ ಕೆಲವೆಲ್ಲ ನಿಯಮಗಳು, ಸಾಮಾಜಿಕ ಅಂತಕ್ರಿಯೆಗೆ ಸಂಬಂಧಿಸಿದ ನಿರ್ಬಂಧಗಳನ್ನು ಕೂಡ ಸಮಾಜದಲ್ಲಿ ಕಾಣಬಹುದಿತ್ತು. ನೆಕ್ಸ್ಟ್ ಡಿಸ್ಕ್ರಿಮಿನೇಷನ್, ಸಾಮಾಜಿಕ ಅನರ್ಹತೆಗಳು ಅಥವಾ ವ್ಯತ್ಯಾಸಗಳು. Caste systems have been associated with discrimination, prejudice and unequal treatment, particularly against those in lower caste, and this has led to social, economic and political disparities. ಸೊ ಸಾಮಾಜಿಕ ನಿರ್ಬಂಧಗಳು ಅಥವಾ ಒಂದು ರೀತಿಯ ದೌರ್ಜನ್ಯ ವ್ಯವಸ್ಥೆಗಳು ಕೂಡ ಕಾಣಬಹುದು. ಕೆಳ ಜಾತಿಗಳು ಬಹಳಷ್ಟು ಸಾಮಾಜಿಕ ಧಾರ್ಮಿಕ ನಿರ್ಬಂಧಗಳನ್ನು ಅನುಭವಿಸ್ತಾವಿತ್ತು. ಇದು ಒಂದು ರೀತಿ ಅವರನ್ನು ಸಾಮಾಜಿಕ, ಆರ್ಥಿಕ, ರಾಜಕೀಯ, ಶೈಕ್ಷಣಿಕವಾಗಿ
ಹಿಂದುಳಿದಿರುವಿಕೆಗೆ ಅದು ಕಾರಣ ಆಗಿತ್ತು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಾಸ್ಟ್ ಇಸ್ ಎಂಡೋಗಮಿ ಆರ್ ವಾಟ್ ವಿ ಕಾಲ್ ಇಟ್ ಆಸ್ ಒಳಬಾಂಧವ್ಯ ವಿವಾಹ. The rule that a person of a particular caste should find his life partner within the jurisdiction of a caste is called as endogamy. Okay, the rule, it is a rule of marriage where a person has to find his life partner within his own caste is called as caste endogamy. ಒಳಬಾಂಧವ್ಯ ವಿವಾಹ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಇದೊಂದು ವಿವಾಹದ ಒಂದು ನಿಯಮವಾಗಿದ್ದು, ಜಾತಿ ಸದಸ್ಯನೋರ್ವನು ತನ್ನ ಬಾಳ ಸಂಗಾತಿಯನ್ನು ತನ್ನ ಜಾತಿ ಸಮೂಹದಲ್ಲೇ ಅಥವಾ ಉಪಜಾತಿಗಳಲ್ಲೇ ಆಯ್ಕೆ ಮಾಡಿಕೊಳ್ಳುವಂತ ನಿಯಮವನ್ನೇ ನಾವು ಒಳಬಾಂಧವ್ಯ ವಿವಾಹ ಅಂತ ಹೇಳುವಂಥದ್ದು. ಸೊ ದೀಸ್ ಆರ್ ದ ಪ್ರಾಮಿನೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಾಸ್ಟ್ ಸಿಸ್ಟಮ್. ಸೊ ಅದನ್ನೇ ನಾನಿಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಐ ಥಿಂಕ್ ಸೊ ಒಳಬಾಂಧವ್ಯ ವಿವಾಹವನ್ನು ನಾನಿಲ್ಲಿ ಮಿಸ್ ಮಾಡಿದ್ದೇನೆ. ಸೊ ಕೈಂಡ್ಲಿ ಪ್ಲೀಸ್ ಇನ್ಕ್ಲೂಡ್ ಇಟ್. ಓಕೆ, ಇಲ್ಲಿ ಒಳಬಾಂಧವ್ಯ ವಿವಾಹ ಅಂತ ಹೇಳುವಂಥದ್ದನ್ನು ಕೂಡ ನೀವು ಸೇರಿಸಬೇಕಾಗುತ್ತೆ. ಎಸ್, ಐ ಹೋಪ್ ಸೊ ಯು ಗಾಟ್ ಇಟ್. ಸೊ 3 ವ್ಯವಸ್ಥೆಗಳಾಯ್ತು ಆಗ. ಸಾಮಾಜಿಕ ಸ್ತರ ವಿನ್ಯಾಸದ ಒಂದು ಗುಲಾಮಗಿರಿ ಪದ್ಧತಿ, ಎರಡನೇದು ಎಸ್ಟೇಟ್ ಸಿಸ್ಟಮ್, ಮೂರನೇದು ಕಾಸ್ಟ್ ಸಿಸ್ಟಮ್ ಅಥವಾ ಜಾತಿ ವ್ಯವಸ್ಥೆ. ಈಗ 4ನೇದು ಕ್ಲಾಸ್, ವರ್ಗ ವ್ಯವಸ್ಥೆ. So social class refers to a system of hierarchical social stratification in which individuals or groups within the society are categorized based on their economic, social and often occupational attributes. Here, ownership of wealth together with occupation are the chief basis of class differences. ಕೆಲವು ಕಡೆ ಸಾಮಾಜಿಕ ವರ್ಗ ಅಂತ ಹೇಳುವಂತ ಈ ಒಂದು ಸಾಮಾಜಿಕ ಸ್ತರ ವಿನ್ಯಾಸದ ರೂಪವನ್ನು ಕಾಣಬಹುದು. ಇದು ಬೇಸಿಕ್ ಆಗಿ ಪಾಶ್ಚಿಮಾತ್ಯ ಜಗತ್ತಿನಲ್ಲಿ ಅಥವಾ ಅಭಿವೃದ್ಧಿ ಹೊಂದಿದಂತಹ ಭಾಗ ಅಥವಾ ಸಮಾಜಗಳಲ್ಲಿ ಈ ಒಂದು ವರ್ಗದ ಒಂದು ಸಾಮಾಜಿಕ ಸ್ತರ ವಿನ್ಯಾಸವನ್ನು ಕಾಣಬಹುದು. ಇಲ್ಲಿ ಪ್ರಮುಖವಾಗಿ ವ್ಯಕ್ತಿಯ ಆರ್ಥಿಕ, ಸಾಮಾಜಿಕ ಮತ್ತು ವೃತ್ತಿಯ ಆಧಾರದಲ್ಲಿ ವರ್ಗಗಳನ್ನು ಕ್ರಿಯೇಟ್ ಮಾಡ್ತಾರೆ. ಓಕೆ, ಸೊ ಮುಖ್ಯವಾಗಿ ಆರ್ಥಿಕ ಹಿನ್ನೆಲೆಯಲ್ಲಿ ರೂಪುಗೊಂಡಂತಹ ವರ್ಗಗಳನ್ನೇ ನಾವು ಇಲ್ಲಿ ಕ್ಲಾಸ್ ಅಥವಾ ವರ್ಗ ವ್ಯವಸ್ಥೆ ಅಂತ ಹೇಳುವಂಥದ್ದು. ಸೊ ಇನ್ ಮೋಸ್ಟ್ ವೆಸ್ಟರ್ನ್ ಸೊಸೈಟೀಸ್ ದ ಪ್ರಿನ್ಸಿಪಲ್ ಕ್ಲಾಸಸ್ ದಟ್ ಎಕ್ಸಿಸ್ಟ್ ಆರ್ ಅಪ್ಪರ್ ಕ್ಲಾಸಸ್, ಮೇಲ್ವರ್ಗ. So the wealthy, the employers, the industrialists plus top executives or those who own or directly control the productive resources are called as a upper class. So ಇಲ್ಲಿ ಬಹಳಷ್ಟು ಶ್ರೀಮಂತರು, ಉದ್ಯೋಗದಾತರು ಅಥವಾ ಕೈಗಾರಿಕಾ ಉದ್ಯಮಿಗಳು ಅಥವಾ ಯಾವುದೇ ಸಂಸ್ಥೆಯ ಟಾಪ್ ಸಿಇಒ ಅಥವಾ ಎಕ್ಸಿಕ್ಯೂಟಿವ್ಸ್ಗಳು ಅಥವಾ ಯಾರು ಸಂಪನ್ಮೂಲಗಳ ಉತ್ಪಾದನೆಯಲ್ಲಿ ತಮ್ಮದೇ ಆದ ಒಂದು ನಿಯಂತ್ರಣವನ್ನು ಸಾಧಿಸ್ತಾರೆ, ಅವರು ಹೆಚ್ಚಾಗಿ ಈ ವರ್ಗದಲ್ಲಿ ಬರ್ತಾರೆ. ಎರಡನೇದು ಮಿಡಲ್ ಕ್ಲಾಸ್, ವಿಚ್ ಇನ್ಕ್ಲೂಡ್ ಮೋಸ್ಟ್ಲಿ ದ ವೈಟ್ ಕಾಲರ್ ವರ್ಕರ್ಸ್ ಅಂಡ್ ಪ್ರೊಫೆಷನಲ್ಸ್. ಹೆಚ್ಚಾಗಿ ವೃತ್ತಿ ಆಧಾರಿತ ಕೆಲಸ ಮಾಡುವಂತ ಈ ಒಂದು ಸಾಮಾನ್ಯ ವರ್ಗದ ಜನರು ಅಥವಾ ವೃತ್ತಿಪರ ಉದ್ಯೋಗಸ್ಥರು ಈ ಮಿಡಲ್ ಕ್ಲಾಸ್ ಅಥವಾ ಮಧ್ಯಮ ವರ್ಗದಲ್ಲಿ ಬರ್ತಾರೆ. ಇನ್ನೊಂದು ವರ್ಕಿಂಗ್ ಕ್ಲಾಸ್. These include blue-collar manual occupations, and in some industrialized countries, there also exists a fourth class which is called as a peasants. So, working class ಅಂತ ಹೇಳಿದ್ರೆ ದುಡಿಯುವ ವರ್ಗ. ಸೊ ಇಲ್ಲಿ ಹೆಚ್ಚಾಗಿ ಮ್ಯಾನ್ಯುಯಲ್ ಆಕ್ಯುಪೇಷನ್ಸ್ ಅಂದ್ರೆ ವೃತ್ತಿ ಆಧಾರಿತ ಅಥವಾ ಸರ್ವಿಸ್ ಓರಿಯೆಂಟೆಡ್ ವರ್ಕ್ಸ್ ಗಳನ್ನೆಲ್ಲ ಹೆಚ್ಚಾಗಿ ಮಾಡ್ಕೊಳ್ಳೋರು. ಇದನ್ನು ವರ್ಕಿಂಗ್ ಕ್ಲಾಸಸ್ ಅಂತ ಹೇಳುವುದು. And peasants are those who are engaged in traditional type of agricultural production. So in India and developing countries, the peasants constitute by far the largest class. Class is thus derived from inequalities in possession and control of material resources. So ಮುಖ್ಯವಾಗಿ ಆರ್ಥಿಕ ವ್ಯವಸ್ಥೆಯಲ್ಲಿ ಇರುವಂತಹ ಒಂದು ರೀತಿಯ ನಿಯಂತ್ರಣದ ಅಂಶಗಳಿಂದಲೇ ಈ ವರ್ಗ ವ್ಯವಸ್ಥೆ ಎಂಬುದು ಇಲ್ಲಿ ಹುಟ್ಟಿಕೊಂಡಿದೆ ಅಂತ ನಾವಿಲ್ಲಿ ಕನ್ಕ್ಲೂಡ್ ಮಾಡಬಹುದು. ಇಲ್ಲಿ ನಾವು ನೋಡಬಹುದು, ಇದೊಂದು ಕೂಡ ಶ್ರೇಣೀಕೃತ ವ್ಯವಸ್ಥೆಯ ಒಂದು ಭಾಗ. ಇಲ್ಲಿ ಬೇಸಿಕಲಿ ಆರ್ಥಿಕ, ಸಾಮಾಜಿಕ ಮತ್ತು ಔದ್ಯೋಗಿಕ ಗುಣಲಕ್ಷಣಗಳ ಆಧಾರದ ಮೇಲೆ ಈ ವರ್ಗೀಕರಣವನ್ನು ಮಾಡ್ತಾರೆ. ಸೊ ಸಾಮಾನ್ಯವಾಗಿ ಇರುವಂತಹ ಒಂದು ಪ್ರಧಾನ ವರ್ಗಗಳು ಅಂತ ಹೇಳಿದ್ರೆ ಮೇಲ್ವರ್ಗ, ಆಗ್ಲೇ ಹೇಳಿದಾಗೆ ಮಧ್ಯಮ ವರ್ಗ, ಇನ್ನು ಕಾರ್ಮಿಕ ವರ್ಗ ಅಂತ ಒಂದಿದೆ, ಮತ್ತು 4ನೇ ವರ್ಗ ಅಂತ ಹೇಳಿದ್ರೆ ಸಾಂಪ್ರದಾಯಿಕ ರೀತಿಯಲ್ಲಿ ಕೃಷಿಯಲ್ಲಿ ತೊಡಗಿರುವಂತಹ ರೈತರು, ಪೆಸೆಂಟ್ಸ್ ಅಂತ ಹೇಳುವಂಥದ್ದು. ಸೊ ಇದು ವರ್ಗಕ್ಕೆ ಸಂಬಂಧಿಸಿದಾಗೆ. ಸೊ ಇವತ್ತಿನ ಈ ಸೆಷನ್ ಅಲ್ಲಿ 4 ಸಾಮಾಜಿಕ ಸ್ತರ ವಿನ್ಯಾಸದ 4 ರೂಪಗಳನ್ನು ನೀವು ಸಂಕ್ಷಿಪ್ತವಾಗಿ ಅಧ್ಯಯನ ಮಾಡ್ಕೊಂಡಿದ್ದೀರಿ. ಹಾಗೂ ಇದಕ್ಕೆ ಸಂಬಂಧಿಸಿದ ಹಾಗೆ ಪರೀಕ್ಷೆಗಳಲ್ಲಿ ಕೇಳುವಂತಹ ಪ್ರಶ್ನೆಗಳು ಹೀಗಿವೆ: ಮೆನ್ಷನ್ ಎನಿ 2 ಫಾರ್ಮ್ಸ್ ಆಫ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್, ಡಿಫೈನ್ ಸೋಷಿಯಲ್ ಕ್ಲಾಸ್, ಮಾರ್ಕ್ ಎಷ್ಟೆಷ್ಟದು ಅಂತ ಹೇಳಿಬಿಟ್ಟು ಕೂಡ ಬ್ರಾಕೆಟ್ ಅಲ್ಲಿ ಹಾಕಿದ್ದೇನೆ.
define caste, write a short note on estate system, mention the characteristics of caste, analyze caste as a form of social stratification. ಲಾಂಗ್ ಆನ್ಸರ್ ಅಂತ ಹೇಳಿದ್ರೆ ಇಲ್ಲಿ ಕೇಳುವಂಥದ್ದು ಎಕ್ಸ್ಪ್ಲೈನ್ ದ ವೇರಿಯಸ್ ಫಾರ್ಮ್ಸ್ ಆಫ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್. ಆಗ ನೀವೆಲ್ಲ ಈ ಅಂಶಗಳನ್ನು ಬರೆದ್ರೆ ಇಟ್ ವಿಲ್ ಬಿ ವೆರಿ ನೈಸ್. ಸೊ ಕನ್ನಡದಲ್ಲೂ ಕೂಡ ಇಲ್ಲಿದೆ. ಎಸ್, ಸಾಮಾಜಿಕ ಸ್ತರ ವಿನ್ಯಾಸ, ಸಾಮಾಜಿಕ ಶ್ರೇಣೀಕರಣ ಇವೆಲ್ಲ ಸೇಮ್ ಕಾನ್ಸೆಪ್ಟ್ ನ ಬೇರೆ ಬೇರೆ ಹೆಸರುಗಳು. ಓಕೆ, ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಸೊ ಇದಿಷ್ಟು ಇವತ್ತಿನ ಸೆಷನ್ ಡಿಯರ್ ಸ್ಟೂಡೆಂಟ್ಸ್. ಸೊ ಫಾರ್ಮ್ಸ್ ಆಫ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂತ ಈ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡಿಕೊಂಡು ಪರೀಕ್ಷೆಗೆ ಪ್ರಿಪೇರ್ ಆಗುವುದು ಕೂಡ ಅಷ್ಟೇನೆ ಇಂಪಾರ್ಟೆಂಟ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.